ವಯಸ್ಸು 60 ದಾಟಿದ ನಂತರ ನಮ್ಮ ದೇಹದಲ್ಲಿ ಹಲವಾರು ಬದಲಾವಣೆಗಳಾಗ್ತವೆ. ಜೀರ್ಣಕ್ರಿಯೆ ನಿಧಾನವಾಗುತ್ತೆ, ನಿಮ್ಮ ಮೂಳೆಗಳು ದುರ್ಬಲವಾಗ್ತಾ ಬರ್ತವೆ, ಸಕ್ಕರೆ, BP, ಕೊಲೆಸ್ಟ್ರಾಲ್, ಜಾಯಿಂಟ್ ಪೇನ್ ಮುಂತಾದ ಸಮಸ್ಯೆಗಳು ಶುರುವಾಗ್ತವೆ. ಆದ್ದರಿಂದ 60 ವರ್ಷ ಆದಮೇಲೆ ಔಷಧಿಗಿಂತ ಆಹಾರವೇ ದೊಡ್ಡ ಔಷಧ ಆಗಿರಬೇಕು. ಈ ದಿನದ ವಿಡಿಯೋದಲ್ಲಿ ನಾನು ನಿಮಗೆ 60 ವರ್ಷ ಮೇಲ್ಪಟ್ಟವರು ಯಾವ ರೀತಿಯ ಆಹಾರ ಕ್ರಮವನ್ನು ಅನುಸರಿಸಿದ್ರೆ ಒಳ್ಳೆಯದು ಅನ್ನೋದನ್ನು ಹೇಳ್ಕೊಡ್ತೇನೆ. ದಯವಿಟ್ಟು ಯಾರೂ ಸ್ಕಿಪ್ ಮಾಡಬೇಡಿ. ನಿಮ್ಮ ತಂದೆ ತಾಯಿಗೆ ಈ ವಿಡಿಯೋ ಇಂಪಾರ್ಟೆಂಟ್ ಆಗುತ್ತೆ. ನೀವು 60 ವರ್ಷ ಮೇಲ್ಪಟ್ಟಿದ್ರೆ ನಿಮ್ಗೆ ಈ ವಿಡಿಯೋ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಸ್ಕಿಪ್ ಮಾಡಬೇಡಿ, ನೋಡಿ. ಬೆಳಗ್ಗೆ ಎದ್ದು ಏನನ್ನು ಸೇವಿಸಬೇಕು ಅಂದರೆ, ಮೊದಲು ಒಂದು ಗ್ಲಾಸ್ ಬೆಚ್ಚಗಿನ ನೀರು ಕುಡಿಬೇಕು. ಬಿಸಿ ಮಾಡ್ಕೊಳ್ಳಿ ಒಂದು ಗ್ಲಾಸ್ ನೀರನ್ನ, ಮಿಸ್ ಮಾಡದೆ ಪ್ರತಿನಿತ್ಯ ಕುಡೀರಿ. ಅದರಲ್ಲಿ ಸ್ವಲ್ಪ ನಿಂಬೆ ರಸ ಅಥವಾ ಜೇನುತುಪ್ಪ ಹಾಕಿದ್ರೆ ಇನ್ನೂ ಒಳ್ಳೆಯದು. ಇದರಿಂದ ಹೊಟ್ಟೆ ಸ್ವಚ್ಛವಾಗುತ್ತೆ, ಮಲಬದ್ಧತೆ ಇದ್ದರೆ ಕಡಿಮೆ ಆಗುತ್ತೆ, ಜೀರ್ಣಕ್ರಿಯೆಗೆ ತುಂಬ ಸಹಾಯಕವಾಗುತ್ತೆ ಈ ಬಿಸಿ ನೀರು. ಆದಷ್ಟು ಈ ಕಾಫಿ ಮತ್ತು ಟೀನ ಕುಡಿಯೋದನ್ನು ಬಿಟ್ಬಿಡಿ. ಈಗ ಬ್ರೇಕ್ಫಾಸ್ಟ್ ಹೇಗಿರಬೇಕು ಅಂದರೆ, ಜಾಸ್ತಿ ಎಣ್ಣೆ ಇರೋ ಆಹಾರ ಬೇಡ. ಅದರಲ್ಲಿ ಉತ್ತಮ ಆಯ್ಕೆಗಳು ಅಂದರೆ ರಾಗಿ ಮುದ್ದೆ, ಉಪ್ಪಿಟ್ಟು, ಇಡ್ಲಿ ಮತ್ತು ಸಾಂಬಾರು, ದೋಸೆ ತಿನ್ನಿ, ಕಡಿಮೆ ಎಣ್ಣೆ ಇರಲಿ, ತರಕಾರಿ ಉಪ್ಮಾ. ಹಾಗೆ ಪ್ರತಿದಿನ ಒಂದೊಂದು ಹಣ್ಣು ಸೇರಿಸಿ. ಒಂದು ದಿವಸ ಸೇಬು ತಿನ್ನಿ, ಒಂದು ದಿವಸ ಪಪ್ಪಾಯ, ಒಂದು ದಿವಸ ಕಿತ್ತಳೆ, ಪೇರಳೆ, ದಾಳಿಂಬೆ. ಈ ಹಣ್ಣುಗಳಲ್ಲಿ ಫೈಬರ್ ಇರೋದರಿಂದ ಜೀರ್ಣಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ನಾನು ಹಳೆ ವಿಡಿಯೋದಲ್ಲಿ ಹೇಳಿದಾಗೆ, ಯಾರು 60 ವರ್ಷ ಮೇಲ್ಪಟ್ಟವ್ರು ಇರ್ತಾರೆ ಅವ್ರಿಗೆ ಜೀರ್ಣಕ್ರಿಯೆ ತುಂಬ ನಿಧಾನಗತಿಯಲ್ಲಿ ಸಾಗುತ್ತೆ, ಅಷ್ಟು ಫಾಸ್ಟ್ ಇರೋದಿಲ್ಲ. ಅಂಥವ್ರಿಗೆ ಈ ಫೈಬರ್ ಹಣ್ಣುಗಳು ನಿಜವಾಗ್ಲೂ ಸಹಾಯಕವಾಗಿರುತ್ತೆ. ಮಧ್ಯಾಹ್ನ ಊಟದಲ್ಲಿ ಏನೇನು ಇರಬೇಕು ಅಂದರೆ, ಒಂದು ತಟ್ಟೆ ಅರ್ಧ ಭಾಗ ತರಕಾರಿ ಇರಬೇಕು, ಒಂದು ಭಾಗ ಅನ್ನ ಅಥವಾ ರೊಟ್ಟಿ ಇರಬೇಕು, ಇನ್ನೊಂದು ಭಾಗ ಪ್ರೋಟೀನ್ ಇರೋ ಅಂಥ ಪದಾರ್ಥಗಳಿರಬೇಕು. ಯಾವುದ್ಯಾವುದು ಪ್ರೋಟೀನ್ ಇರೋ ಪದಾರ್ಥಗಳು? ಬೇಳೆ, ಕಡಲೆ, ಮೊಸರು, ಮೊಟ್ಟೆ ತಿನ್ನೋರಿದ್ರೆ ಮೊಟ್ಟೆ, ನಾನ್ ವೆಜ್ ಇರೋರು ಮೀನು. ತರಕಾರಿಗಳಿರಲಿ, ಸೊಪ್ಪು, ಕ್ಯಾರೆಟು, ಬೀನ್ಸು, ಬದನೆಕಾಯಿ, ಸೌತೆಕಾಯಿ, ಟೊಮ್ಯಾಟೊ, ಈ ಥರ ಪ್ರತಿನಿತ್ಯ ಒಂದೊಂದೊಂದೊಂದು ತರಕಾರಿಗಳನ್ನ ನಿಮ್ಮ ಊಟದಲ್ಲಿ ಆ್ಯಡ್ ಮಾಡ್ತಾ ಬನ್ನಿ. ಮಧ್ಯಾಹ್ನ ಊಟದಲ್ಲೂ ಕೂಡ ಎಣ್ಣೆ ಮತ್ತು ಉಪ್ಪು ಕಡಿಮೆ ಇರಲಿ. ಉಪ್ಪು ಜಾಸ್ತಿ ತಿಂದಷ್ಟು ಮುಪ್ಪು ಬೇಗ ಆಗ್ತಾ ಹೋಗುತ್ತೆ. ಏನನ್ನು ತಪ್ಪಿಸ್ಬೇಕು ನಿಮ್ಮ ಊಟದ ಕ್ರಮದಲ್ಲಿ 60 ವರ್ಷ ಮೇಲ್ಪಟ್ಟವರು ಅಂದರೆ, ಡೀಪ್ ಫ್ರೈಡ್ ಪದಾರ್ಥಗಳು ಬೇಡ. ಬೇಕ್ರಿ ಐಟಮ್ಗಳಂತೂ ಮುಟ್ಟಕ್ಕೆ ಹೋಗಬೇಡಿ. ಬೇಕ್ರಿ ಕಡೆ ಕಾಲಿಡಕ್ಕೆ ಹೋಗಬೇಡಿ. ಜಾಸ್ತಿ ಸಕ್ಕರೆ ಇರೋ ಐಟಮ್ಗಳನ್ನ ತಿನ್ನಬೇಡಿ. ಕೂಲ್ ಡ್ರಿಂಕ್ಸ್ಗಳನ್ನು ಬಿಟ್ಬಿಡಿ. ಈ ಪ್ಯಾಕೆಟ್ ಸ್ನ್ಯಾಕ್ಸ್ ಬರುತ್ತೆ, ಕುರ್ಕುರಿ, ಲೇಸ್, ಆಲ್ಮೋಸ್ಟ್ ಯಾರೂ ತಿನ್ನಲ್ಲ. ತಿನ್ನೋರಿದ್ರೆ ದಯವಿಟ್ಟು ಈ ಕ್ಷಣದಿಂದ ಸ್ಟಾಪ್ ಮಾಡಿಬಿಡಿ. ಈ ಪದಾರ್ಥಗಳನ್ನು ನೀವು ಪ್ರತಿನಿತ್ಯ ಬಳಸೋದ್ರಿಂದ ಸಕ್ಕರೆ ಹೆಚ್ಚಾಗ್ಬಿಡುತ್ತೆ. ಅಂದರೆ ಬೇಕ್ರಿ ಐಟಮ್ಗಳು, ತಂಪು ಪಾನೀಯ, ಕೂಲ್ ಡ್ರಿಂಕ್ಸ್ಗಳು, ಪ್ಯಾಕೆಟ್ ಸ್ನ್ಯಾಕ್ಸ್ ತಿನ್ನೋದ್ರಿಂದ ಸಕ್ಕರೆ ಹೆಚ್ಚಾಗ್ಬಿಡುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿಬಿಡುತ್ತೆ, ಹೃದಯ ಸಮಸ್ಯೆ ಬೇಗ ಬರುತ್ತೆ ಇಂಥವ್ರಿಗೆ. ಸಂಜೆ ಸ್ನ್ಯಾಕ್ಸು 6 ಗಂಟೆ ಆಯ್ತಪ್ಪ, ಹಸುವಾಗ್ತಿದೆಯಾ, ಏನು ಮಾಡಬೇಕು? ಚಿಪ್ಸು, ಮಿಕ್ಸ್ಚರು, ಸಮೋಸ, ಕಚೋರಿ ಇವತ್ತು ತಿನ್ನೋಕ್ಕೆ ಹೋಗಬಾರ್ದು. ಅದ್ರ ಬದಲು ಹಣ್ಣು ತಿನ್ನಿ. ಉಪ್ಪು ಕಡಿಮೆ ಮಾಡಿದಂಥ ಕಡಲೆ, ಚೆನ್ನ, ಈ ಥರದ್ದು ಐಟಮ್ಗಳು ತಿನ್ನಿ. ಮೊಳಕೆ ಮಾಡ್ಕೊಂಡು ಕಾಳು ತಿನ್ನಿ, ಯಾವುದೇ ಕಾಳಾಗಲಿ ಮೊಳಕೆ ಇರಲಿ. ಗ್ರೀನ್ ಟೀ ಅಥವಾ ಹರ್ಬಲ್ ಟೀನ ಪ್ರತಿನಿತ್ಯ ಯೂಸ್ ಮಾಡಿ. ಇನ್ನು ರಾತ್ರಿ ಊಟ ಹೇಗಿರಬೇಕು ಅಂದರೆ, ರಾತ್ರಿ ಊಟ ತುಂಬ ಲೈಟಾಗಿರಲಿ. ನಿಮಗೆ ಜೀರ್ಣಕ್ರಿಯೆ ಕಡಿಮೆ ಇರುತ್ತಲ್ಲ, ಅದರಿಂದ ರಾತ್ರಿ ಊಟ ಲೈಟಾಗಿರಲಿ. ರಾಗಿ ಗಂಜಿ, ಸೂಪ್ ಕುಡೀರಿ. 2 ರೊಟ್ಟಿ, 1 ಇಲ್ಲ 2 ರೊಟ್ಟಿ, ಜೊತೆಗೆ ತರಕಾರಿ ಬೇಯಿಸಿ ತಿನ್ನಬೇಕು, ಹಸಿ ತರಕಾರಿ ತಿನ್ನಬಾರ್ದು. ಇಡ್ಲಿ ಅಥವಾ ಸಾಂಬಾರು, ಪ್ರತಿನಿತ್ಯ ಒಂದೊಂದು ಥರ ಐಟಮ್, ಒಂದೇ ಇಡ್ಲಿ ತಿನ್ನಿ ಸಾಕು. ರಾತ್ರಿ 8 ಗಂಟೆ ಒಳಗೆ ನಿಮ್ಮ ಊಟ ಮುಗ್ದಿರಬೇಕು. ಮಲಗೋ ಮೊದಲು ಭಾರಿ ಊಟ ಮಾಡಿದ್ರೆ ನಿಮಗೆ ಆ್ಯಸಿಡ್ಡು, ಗ್ಯಾಸ್ಟ್ರಿಕ್ಕು, ನಿದ್ದೆ ಸಮಸ್ಯೆ ಬಂದ್ಬಿಡುತ್ತೆ. ಅದರಿಂದ ಲೈಟಾಗಿರಲಿ ಊಟ. ನೀರು ಕುಡಿಯೋ ಅಭ್ಯಾಸ ಪ್ರತಿನಿತ್ಯ ಮಾಡ್ಕೊಳ್ಳಿ. ಪ್ರತಿದಿನ ಕನಿಷ್ಠ 2 ರಿಂದ 3 ಲೀಟ್ರ್ ನೀರು ಕುಡಿಲೇಬೇಕು ನೀವು. ಇದರಿಂದ ನಿಮಗೆ ಕಿಡ್ನಿ ಆರೋಗ್ಯವಾಗಿರುತ್ತೆ, ಚರ್ಮ ಒಣಗೋದಿಲ್ಲ, ದೇಹ ಶುದ್ಧವಾಗಿರುತ್ತೆ. ಒಂದು ಮುಖ್ಯವಾದ ಸಲಹೆ ಅಂದರೆ, 60 ವರ್ಷ ಮೇಲ್ಪಟ್ಟವರು ಮುಖ್ಯವಾಗಿ, ನಾನು ಇಷ್ಟೆಲ್ಲ ಹೇಳ್ಕೊಂಬಂದಲ್ಲ, ಇದರಲ್ಲಿ ಕೆಲವು ಜನ ನಾನು ಇಷ್ಟು ವರ್ಷದಿಂದ ತಿನ್ನಿ, ನನಗೇನೂ ಆಗಿಲ್ಲ, ಇನ್ನು ಮುಂದಕ್ಕೆ ಏನಾಗ್ಬಿಡುತ್ತೆ ಅನ್ನೋ ಮನಸ್ಥಿತಿ ಇಟ್ಕೊಳಕ್ಕೆ ಹೋಗ್ಬೇಡಿ. ಈ ವಯಸ್ಸಿನಲ್ಲಿ ಔಷಧಿಗಿಂತ ಆಹಾರವೇ ದೇವರು. ಸಾಧ್ಯವಾದಷ್ಟು ಮನೆ ಊಟ ಮಾಡಿ, ಕಡಿಮೆ ಎಣ್ಣೆ ಉಪಯೋಗಿಸಿ, ಉಪ್ಪು ಕಡಿಮೆ ತಿನ್ನಿ, ಸಕ್ಕರೆ ಕಡಿಮೆ ತಿನ್ನಿ, ಮತ್ತು ದಿನಕ್ಕೆ ಕನಿಷ್ಠ 30 ನಿಮಿಷ ನಡೆಯೋದು ಬಹಳ ಮುಖ್ಯ. ಎಕ್ಸಸೈಸ್ ಇರಲಿ. ನಾನು ಕೊನೆ ವಿಡಿಯೋದಲ್ಲಿ ಹೇಳಿದ್ದೆ, ಎಕ್ಸಸೈಸ್ ಎಷ್ಟಿರುತ್ತೆ ಅಷ್ಟು ಒಳ್ಳೆಯದು, ಆದರೆ ಆಯಾಸ ಆಗುವಷ್ಟು ಎಕ್ಸಸೈಸ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆಲ್ಲರಿಗೂ ಕೊನೆ ಮಾತು, 60 ವರ್ಷ ದಾಟಿದವ್ರಿಗೆ ಜೀವನ ಮುಗ್ದಿಲ್ಲ. ಸರಿಯಾದ ಆಹಾರ ಸೇವನೆ ಮಾಡಿ, ಸರಿಯಾದ ಎಕ್ಸಸೈಸ್ ಮಾಡಿ, ಆರೋಗ್ಯವಾಗಿರಿ, ಸಂತೋಷವಾಗಿರಿ. ಇನ್ನೂ 20 ರಿಂದ 25 ವರ್ಷ ಬದುಕ್ಬೋದು.
ಆರೋಗ್ಯವೇ ನಿಜವಾದ ಆಸ್ತಿ. ನಿಮ್ಮ ತಂದೆ, ತಾಯಿ, ಅಜ್ಜ, ಅಜ್ಜಿಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅವರ ಆರೋಗ್ಯಕ್ಕೆ ಸಹಾಯಕವಾಗಿರಿ. ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಧನ್ಯವಾದಗಳು. ಆರೋಗ್ಯವಾಗಿರಿ, ಸಂತೋಷವಾಗಿರಿ.